ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಸೋಮವಾರ ಬೆಳಗ್ಗೆ ಎದ್ದ ತಕ್ಷಣ ಸ್ಟವ್ವನ್ನೆಲ್ಲ ಒರೆಸಿ ಸ್ಟವ್ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ದೋಸೆಗೆಲ್ಲ ರುಬ್ಬಿಟ್ಟಿದೆ, ಅದ್ರ ಜೊತೆಗೆ ಆಲೂಗೆಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಜೊತೆಗೆ ಸೊಪ್ಪಿನ ಪಲ್ಯ. ಮಧ್ಯಾಹ್ನಕ್ಕೆ ಸಾಂಬಾರು ಏನು ಮಾಡ್ತಾಯಿಲ್ಲ, ಸೊಪ್ಪಿನ ಪಲ್ಯ ಸಾಕು. ರೈಸು ಏನು ಬೇಕಾದ್ರೆ ತಿನ್ಕೋಬೋದು, ಚಪಾತಿ ಆದರೂ ಸರಿ, ರೊಟ್ಟಿ ಆದರೂ ಸರಿ. ಆ ಪಲ್ಯ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ, ಯಾವುದಕ್ಕಾದರೂ ಆಗಲಿ ಅಂತ. ಬನ್ನಿ ಸ್ನೇಹಿತರೆ, ಇನ್ನೇನು ಆಷಾಢ ಶುರು ಆಯಿತು, ಮುಗಿತಾ ಬಂತು ಅಂದ್ಕೊಂಬಿಡಿ. ಇನ್ನು ಆಷಾಢ ಮುಗಿದ ತಕ್ಷಣವೇ ಶುರುವಾಗೋದು ಹಬ್ಬಗಳ ಒಂದು ವಾರನೇ. ಪ್ರತಿದಿನವೂ ಒಂದೊಂದಲ್ಲ ಒಂದು ಹಬ್ಬಗಳು ಇದ್ದೇ ಇರುತ್ತೆ. ಇನ್ನು ಖುಷಿ ಸಂತೋಷ ಎಲ್ಲನೂ ಇರುತ್ತೆ. ವರಮಹಾಲಕ್ಷ್ಮಿ ಹಬ್ಬ ಎಲ್ಲರಿಗೂ ಅಚ್ಚುಮೆಚ್ಚಿನ ಹಬ್ಬ ಅಂತಲೇ ಹೇಳ್ಬೋದು. ಮಾತೆತ್ತರೆ ಸಾಕು ಲಕ್ಷ್ಮವ್ವನ ಬಾರವ್ವ, ಲಕ್ಷ್ಮವ್ವ ಸೈಟ್ ತಗೋಬೇಕು, ಲಕ್ಷ್ಮವ್ವ ಮನೆ ಕಟ್ಟಬೇಕು, ಲಕ್ಷ್ಮವ್ವ ದುಡ್ಡು ಬೇಕು, ಒಡವೆ ಬೇಕು, ಆಸ್ತಿ ಬೇಕು, ಹಣ ಬೇಕು ಎಲ್ಲ ಅಂತೀವಿ. ಆದರೆ ಕೇಳೋ ವಿಧಿವಿಧಾನಗಳು ಸಿಕ್ಕಾಬಟ್ಟೆ ವ್ಯತ್ಯಾಸ ಇದೆ. ಆದರೆ ದೇವರ ಹತ್ರ ಸಿಕ್ಕಾಬಟ್ಟೆ ಬೇಡಿಕೆ ಇಡ್ತೀವಿ, ಆದರೆ ಇಟ್ಟು ಬೇಡಿಕೆ ಎಲ್ಲ ಈಡೇರುತ್ತಾ? ಖಂಡಿತ ಈಡೇರಲ್ಲ. ಎಲ್ಲ ದೇವರು ಒಲಿತಾರ? ಖಂಡಿತ ಒಲಿಯೋದಿಲ್ಲ. ಕಾರಣ ಏನು? ಬೇಡಿಕೆ ಈಡದೇ ಇರೋದಕ್ಕೆ ಕಾರಣ ಏನು ಅಂತಂದರೆ, ನಮ್ಮ ಬೇಡಿಕೆ ಇಟ್ಟಾಗ ನಾವೇನು ಹೇಳ್ತೀವಿ, ಏನು ಕೇಳ್ತೀವಿ ಅನ್ನೋದನ್ನ ಮುಖ್ಯ ಆಗುತ್ತೆ. ದೇವ್ರ ಹತ್ರ ನಾವು ಏನು ಇಡ್ತೀವಿ ಅಂತ ಅನ್ನೋದು ಮುಖ್ಯ ಆಗುತ್ತೆ. ಕೆಲವರು ಹೇಳ್ತಾರೆ, ನನಗೆ ಒಡವೆ ಬೇಕಮ್ಮ ಅಂತ. ಎಷ್ಟು ಗ್ರಾಮ ಬೇಕು, ಯಾವ ಒಡವೆ ಬೇಕು? ಖಂಡಿತ ಹೇಳಲ್ಲ. ಅದು ಒಡವೆ ತಗೊಳ್ಬೇಕಾದ್ರೆ ದುಡ್ಡು ಎಲ್ಲಿಂದ ಬರಬೇಕು, ಹೆಂಗೆ ಬರಬೇಕು, ಆ ಸೋರ್ಸ್ನೂ ಸಹ ಕೇಳೋದಿಲ್ಲ. ದೇವ್ರ ಹತ್ರ ಬೇಡಿಕೆನ ಇಡಬೇಕಾದ್ರೆ 1000 ಸಲ ಯೋಚನೆ ಮಾಡಿ. ನಮ್ಮ ಮಾತುಗಳಿಗೆ ನಮಗೆ ತಿರುಗ್ಬಾಣ ಮಾಡಿ ಬಿಟ್ಬಿಡ್ತಾರೆ. ಎಷ್ಟೋ ಜನ ಹೇಳ್ತಾರೆ, ನನ್ನ ಮಕ್ಕಳಿಲ್ಲ. ಎಲ್ಲೆಲ್ಲೋ ತೋರಿಸ್ದೆ, ಯಾವ್ಯಾವ ದೇವ್ರನ್ನ ಪೂಜೆ ಮಾಡಿದೆ, ಯಾವ್ಯಾವ ದೇವ್ರಿಗೆ ಕೇಳಿದೆ, ಹರಕೆ ಕಟ್ಕೊಂಡೆ, ಮಕ್ಕಳಾಗಲಿಲ್ಲ. ದೇವ್ರ ಹತ್ರ ಕೇಳಬೇಕಾದ್ರೆ ಮಕ್ಕಳು ಅಂತ ಕೇಳಿದ್ರೆ ಖಂಡಿತ ಮಕ್ಕಳು ಬರೋದಿಲ್ಲ. ಕೊಡ್ತಾರೆ ಮಕ್ಕಳನ್ನ. ದತ್ತು ಮಗು 1000 ಮಕ್ಕಳಿಗೆ ತಾಯಿ, 100 ಮಕ್ಕಳಿಗೆ ತಾಯಿಯಾಗ ಯೋಗ ಕೊಡ್ಬೋದು, ಹೌದಲ್ವಾ? ಅದು ಯಾವ ರೂಪದಲ್ಲಿ ಹೇಗೆ ಕೊಡ್ತಾರೋ ಗೊತ್ತಿಲ್ಲ. ಆದರೆ ನಮ್ಮ ಮಗು ಬೇಕು ಅಂತ ಕೇಳಬೇಕಾದ್ರೆ ವಿಧಿವಿಧಾನಗಳಿಷ್ಟೇ. ಅಮ್ಮ ಜಗನ್ಮಾತೆ ಪರಮಾತ್ಮ, ನನ್ನ ಹೊಟ್ಟೆನಲ್ಲಿ ಗಂಡಾದ್ರೇನೋ ಹೆಣ್ಣಾದ್ರೇನೋ ಯಾವುದಾದ್ರೂ ಪರವಾಗಿಲ್ಲ, ಒಂದು ಮಗು ಬೇಕು, ನನ್ನ ಹೊಟ್ಟೆನಲ್ಲೇ ಹುಡಬೇಕು. ನನ್ನ ಜೀವನದಲ್ಲಿ ಆ ಮಗು ಆರೋಗ್ಯವಂತ ಮಗು, ಆಯುಷ್ಯವಂತ ಮಗು, ಏಳಿಗೆಯನ್ನು ಅಂದರೆ ಏಳಿಗೆಯಾಗಿ ಬದುಕುವಂಥ ಮಗು ಆಯ್ತಲ್ವಾ, ಕೀರ್ತಿವಂತ ಮಗು ಬೇಕು ಅಂತ ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ದೇವ್ರು ಕೊಡ್ತಾರೆ. ಮಗು ಬೇಕು ಅಂತ, ಗಂಡೇ ಬೇಕು, ಎಣ್ಣೆ ಬೇಕು ಅಂತ ಕೇಳಿಕೊಂಡು ಬಿಟ್ಟರೆ ಮಿಕ್ಕಿದ್ದೆಲ್ಲ ಕಿತ್ಕೊಂಡ್ಬಿಡ್ತಾರೆ. ಅದಕ್ಕೆ ಹೇಳೋದು, ದೇವರು ನಮ್ಮ ಮಾತನ್ನು ನಮಗೆ ತಿರುಗಿಸ್ಬಿಡ್ತಾರೆ ಅಂತ. ನಮ್ಗೆ ಏನೇ ಬೇಡಬೇಕಾದ್ರೂ 1000 ಸಲ ಆಲೋಚನೆ ಮಾಡಿ. ಎಷ್ಟೋ ಜನಕ್ಕೆ ಮನೆ ಇರೋಲ್ಲ, ಸೈಡ್ ಇರೋದಿಲ್ಲ. ಮನೆ ತಗೊಳ್ಳೋ ಅಂಥ ಶಕ್ತಿಯನ್ನು ಕೊಡ್ತಾರೆ, ಆದರೆ ಆ ಮನೇನ ಉಳಿಸ್ಕೊಳ್ಳೋ ಶಕ್ತಿ, ಅದೃಷ್ಟವನ್ನು ದೇವ್ರು ಕೊಟ್ಟಿರೋದಿಲ್ಲ. ಎಷ್ಟೋ ಜನ ಸಾಲ ಮಾಡಿ ಮನೆ ತಗೋತಾರೆ, ಭಗವಂತನ ಆಶೀರ್ವಾದ ಅಂತಾರೆ. ಅದೇ ಸಾಲ ಮಾಡಿ ಮನೆ ತಗೊಂಡ್ಮೇಲೆ ಅದಕ್ಕೆ ಬಡ್ಡಿ ಕಟ್ಟೋಕ್ಕಾಗೋಲ್ಲ, EMI ಕಟ್ಟೋಕ್ಕಾಗದೆ ಆ ಮನೆ ಹರಾಜಾಗುವಂಥ ಪರಿಸ್ಥಿತಿ ಬರುತ್ತೆ, ಮಾರಾಟ ಮಾಡ್ತಾರೆ. ಅದೇ ದೇವರನ್ನ ಮತ್ತೆ ಬೈಕೊಳ್ತಾರೆ. ಅದಕ್ಕೆ ಹೇಳೋದು, ದೇವ್ರ ಹತ್ರ ಬೇಡಿಕೆ ಕೋರಿಕೆಯನ್ನು ಇಟ್ಟಾಗ 1000 ಸಲ ಯೋಚನೆ ಮಾಡಿ ಅಂತ ಹೇಳೋದು. ಇನ್ನೇನು ಬಂತು ನಮ್ಮ ಅಮ್ಮನವರ ಒಂದು ದಿನ, ವರಮಹಾಲಕ್ಷ್ಮಿ ಹಬ್ಬ ಬಂತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆಯಲ್ಲಿ ದಯವಿಟ್ಟು ಅರ್ಧೋಗಿರೋದು ಮುರಿದೋಗಿರೋದು ಏನಾದರೂ ಮೊರಗಳಿರುತ್ತಲ್ಲಪ್ಪ, ಮುರಿದೋಗಿರೋದು, ಮಧ್ಯೆ ಚಕ್ಕೆ ಥರ ಇದ್ದಿರೋ ಮೊರಗಳಿದ್ದರೆ ಆಚೆ ಬಿಸಾಕಿ, ಸೌದೋಗಿರೋಂತಹ ಚಪ್ಪಲಿಯನ್ನು ಆಚೆ ಬಿಸಾಕಿ, ಏನು ಬಿಸಾಕ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಈ 3 ಕೆಲಸ ಮಾಡಿಬಿಡಿಯಪ್ಪ. ಒಂದು ಮುರಿದೋಗಿರೋ ಮೊರ, ಹಳೆ ಮೊರಗಳು ಬಿಸಾಕಿ, ಆಮೇಲೆ ಸೌದೋಗಿರೋ ಚಪ್ಪಲಿಗಳು ಬಿಸಾಕಿ, ಮೋಟು ಪೊರ್ಕೆಗಳನ್ನು ಮನೆಯಲ್ಲಿ ಇಟ್ಕೋಬೇಡಿ. ಅರ್ಥ ಆಯ್ತಲ್ಲ? ಇನ್ನು ನೀವು ಸಂತೆಗೆ ಹೋದಾಗ ಈ ಅಮಾವಾಸ್ಯೆ ಎಲ್ಲ ಕಳೆದ ಮೇಲೆ ಪಟ ಅಂತ ಹೋಗ್ಬಿಟ್ಟು 2 ಬಿದಿರು ಮೊರ, 2 5 ಪೊರ್ಕೆ ತೊಗೊಂಬನ್ನಿ. ಯಾವ ಪೊರ್ಕೆ ಆದರೂ ಪರವಾಗಿಲ್ಲ, ಮಂಕಿ ಬ್ರ್ಯಾಂಡ್ ಬೇಡ, ಪ್ಲಾಸ್ಟಿಕ್ ಪೊರ್ಕೆ ಬೇಡ. ನೀವು ಅಂಚುಕಡ್ಡಿ ಪೊರ್ಕೆ ತಗೊಬತ್ತೀರಾ ತಗೊಬನ್ನಿ, ಅಥವಾ ದೃಷ್ಟಿ ತೆಗಿಯೋ ಪೊರ್ಕೆ ತಗೊಬತ್ತೀರಾ ತಗೊಬನ್ನಿ, ಈಚಲು ಪೊರ್ಕೆ ತಗೊಬತ್ತೀರಾ ತಗೊಬನ್ನಿ, ಸೋಗುನ್ ಪೊರ್ಕೆ ತಗೊಬರ್ತೀರಾ ತಗೊಬನ್ನಿ. ಅದೇ 2 ಪೊರ್ಕೆ ಇರಬೇಕು, 2 ಮೊರ ಇರಬೇಕು. ಒಂಟಿ ಮೊರ ಒಂಟಿ ಪೊರ್ಕೆ ತರೋಂಗಿಲ್ಲ. ತಂದ ತಕ್ಷಣ ಏನು ಮಾಡಿ ಗೊತ್ತಾ, ಮನೆಯಲ್ಲಿ ದೇವ್ರ ಫೋಟೋದ ಮುಂದೆ ಕೆಳಗಡೆ ಇಟ್ಬಿಟ್ಟು, ಇಲ್ಲ ಅಂದರೆ ದೇವ್ರ ಮನೆನ ಒಳಗಡೆ ತಗೊಂಡೋಗಲ್ಲ ಅಂದರೆ ದೇವ್ರ ಬಾಗಿಲಿಂದ ಈಚೆ ಇಟ್ಟು ಅದಕ್ಕೊಂಚೂರು ನೀರು ತಕ್ಕಳಿಸಿ, ಮೊರ ಮತ್ತು ಪೊರ್ಕೆಗೆ ನೀರು ತಕ್ಕಳಿಸ್ಬಿಟ್ಟು ಒಂಚೂರು ಅರಿಶಿನ ಕುಂಕುಮ ಇಟ್ಟು, ಒಂದು ಹಳ್ಳು ಹೂವು ಇಟ್ಟು ಕೈ ಮುಗಿದು ಬಳಕೆ ಮಾಡಿ. ಖಂಡಿತವಾಗ್ಲೂ ಮನೆಯಲ್ಲಿ ದಿನಸಿ ಕಡಿಮೆ ಇರೋದು, ದವಸ ಧಾನ್ಯಗಳು ಮನೆಯಲ್ಲಿ ಯಾವಾಗಲೂ ತುಂಬಿ ತುಳುಕ್ತಾ ಇರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಆಯ್ತಲ್ವ? ಕೆಟ್ಟದ್ದು ಅಂತ ಅನ್ನೋದು ಮನೆಗೆ ಬರೋದಿಲ್ಲ ಅಂತಲೇ ಹೇಳ್ತೀನಿ. ಇನ್ನು ಇದೇ ಟೈಮ್ಗಳಲ್ಲಿ ಒರಳು ಕಲ್ಲು ತರಬೇಕು,
ಆಮೇಲೆ ರಾಗಿ ರುಬ್ಬೋ ಕಲ್ಲು ತರಬೇಕು, ಅರೆಯೋ ಕಲ್ಲು ತರಬೇಕು. ಈ ಥರ ಬಯಸಿದರೆ ಶ್ರಾವಣ ಮಾಸದಲ್ಲಿ ತೊಗೊಂಡು ಬನ್ನಿ. ಅದಕ್ಕೆ ನೀತಿಗಳು ತುಂಬ ಇದ್ದಾವೆ. ಒಂದು ಏನೇ ಕಲ್ಲನ್ನು ಮನೆಗೆ ತರಬೇಕಾದ್ರೆ ಕಲ್ಲು ಸಹ ದೈವ ಆಗುತ್ತೆ, ದೇವರಾಗೋದಿಲ್ಲ. ತರಬೇಕಾದ್ರೂ ರಾಹುಗಾಲ ಗುಳಿಗಾಲ ನೋಡಿಕೊಂಡು ಬಲಗಾಲಿಟ್ಟು ಮನೆಗೆ ತರಬೇಕು. ತರಬೇಕಾದ್ರೆ ಮಡ್ಲಕ್ಕಿ ತುಂಬಿ ನನ್ನ ತಾಯಿಗೆ ಪೂಜೆ ಮಾಡಿ ಹೊಸ್ಲಿಂದ ಆಚೆ ಇಟ್ಟು ಪೂಜೆ ಮಾಡಿ ಬಲಗಾಲಿಟ್ಟು ಒಳಗಡೆ ಕರ್ಕೊಂಡು ಬರಬೇಕು. ಮನೆಗೆ ತುಂಬ ಒಳ್ಳೆಯದಾಗತ್ತೆ. ತರಬೇಕಾದ್ರೆ ಯಾವುದೇ ಕಾರಣಕ್ಕೂ ತಂದ ಮೇಲೆ ಒರಳುಕಲ್ಲನ್ನ ಸಪ್ರೇಟಾಗಿ ಇಡಬಾರ್ದು, ಜೋಡಿಯಾಗೇ ಇರಬೇಕು. ಈಗ ಅರಿಯೋ ಕಲ್ಲು ಏನು ಮಾಡ್ತಾರೆ ಗೊತ್ತಾ, ಕಲ್ಲೊಂದು ಕಡೆ ಇಡ್ತಾರೆ, ಅರಿಯೋ ಕಲ್ಲು ಒಂದು ಕಡೆ ಚಪ್ಪಡಿ ಥರ ಇರುತ್ತಲ್ಲ, ಆ ಥರ ಕಲ್ಲು ಒಂದು ಕಡೆ ಸಪ್ರೇಟಾಗಿ ಇಡ್ತಾರೆ. ಆ ತಪ್ಪು ಕೆಲಸ ಮಾಡಬಾರ್ದು. ಯಾವತ್ತೂ ಗಂಡ ಹೆಂಡತಿ ಥರನೇ ಅವರು ಯಾವತ್ತೂ ಜೊತೆಲೇ ಇರಬೇಕು. ರುಬ್ಬೋ ಕಲ್ಲು ಅಷ್ಟೇ, ರುಬ್ಬೋ ಕಲ್ಲನ್ನ ಎತ್ತಿ ಮೇಲ್ಗಡೆ ಒಂದು ಕಡೆ ಸೈಡಲ್ಲಿ ಮೂಲೆ ನಿಲ್ಲಿಸ್ಬಿಡೋದು, ಆ ಒರಳು ಕಲ್ಲನ್ನ ಖಾಲಿ ಬಿಟ್ಬಿಡೋದು. ಇಲ್ಲ ಒರಳು ಕಲ್ಲು ಮಧ್ಯದಲ್ಲಿ ಹಂಡೆ ಇಟ್ಬಿಡೋದು, ಇಲ್ಲ ಒರಳು ಕಲ್ಲು ಮಧ್ಯದಲ್ಲಿ ಒಂದು ಏನಾರು ಒಂಚೂರು ನೀರು ಹಾಕ್ಬಿಡೋದು. ನೀರು ಯಾವಾಗಲೂ ಕೆಲವೊಂದು ಮನೆ ಒರಳು ಕಲ್ಲುಗಳಲ್ಲಿ ಒಂದು ಹನಿ ನೀರಾದರೂ ನಿಂತಿರುತ್ತೆ. ಆ ತಪ್ಪು ಕೆಲಸ ಮಾಡಬೇಡಿ. ಮನೆ ಒರಳು ಕಲ್ಲಲ್ಲಿ ನೀರೇನಾರು ಇತ್ತು ಅಂದರೆ ಒರೆಸ್ತಾ ಇರಿ. ಮನೆಯಲ್ಲಿ ಸಾಲ ಆಗುತ್ತೆ, ಅನಾರೋಗ್ಯ ಬರುತ್ತೆ. ಅರ್ಥ ಆಯ್ತಲ್ಲ ನಾನು ಹೇಳಿದ್ದು. ಹಾಗೆ ಒರಳು ಕಲ್ಲು ಮತ್ತು ರುಬ್ಬೋ ಗುಂಡನ್ನು ಯಾವುದೇ ಕಾರಣಕ್ಕೂ ಬೇರೆ ಬೇರೆ ಮಾಡಬೇಡಿ. ಗಂಡ ಹೆಂಡತಿ ಶಿವ ಪಾರ್ವತಿಯರ ಸ್ವರೂಪ ಅದು ಯಾವತ್ತೂ ಒಳಗಡೆನೇ ಇರಬೇಕು, ಜೊತೆಯಾಗೇ ಇರಬೇಕು. ಅದರ ಜೊತೆಗೆ ಒರಳು ಕಲ್ಲನ್ನ ಮನೆಗೆ ತರಬೇಕಾದ್ರೆ ಯಾವುದೇ ಕಾರಣಕ್ಕೂ ಉಲ್ಟಾ ಆಗದೆ ಇರೋ ನೋಡ್ಕೊಳ್ಳಿ. ತಗೊಂಡು ಬರ್ಬೇಕಾದ್ರೆ ನೀವು ಒರಳು ಕಲ್ಲನ್ನ ಉಲ್ಟಾ ದಬಾಕ್ ಮಳಗಿರ್ತಾರೆ, ಸೈಡ್ ಅಂಚಲ್ಲಿ ಇಟ್ಟಿರ್ತಾರೆ, ಅಂಥ ಒರಳು ಕಲ್ಲುಗಳನ್ನ ಮನೆಗೆ ತರಬೇಡಿ. ಸ್ಟ್ರೈಟಾಗಿ ಇಟ್ಟಿರಬೇಕು ಆ ಒರಳು ಕಲ್ಲನ್ನು. ಅಂಥವನ್ನ ನಿಮ್ಮ ಕಣ್ಣು ಕಂಡದನ್ನು ತೊಗೊಂಡು ಬನ್ನಿ. ಅರ್ಥ ಆಯ್ತಲ್ಲ. ತರಬೇಕಾದ್ರೆ ಚೌಕಾಸಿ ಮಾಡಬೇಡಿ ಅಂತ ಹೇಳೋದಿಲ್ಲ, ಚೌಕಾಸಿ ಮಾಡಿ. ಆಮೇಲೆ ಲಾಸ್ಟಲ್ಲಿ ಅವರಿಗೆ ಒಂದು 51 ರೂಪಾಯಿನೋ ಇಲ್ಲ 101 ರೂಪಾಯಿನೋ ಒಂದು ಎಲೆ ಅಡಿಕೆ ಜೊತೆ ಅವ್ರ ಕೈ ಕೊಟ್ಟುಬಿಟ್ಟು, ಇದ್ರ ದುಡ್ಡೇ ಬೇರೆ, ಒಳಕಲ್ಲು ದುಡ್ಡೇ ಬೇರೆ ಕೊಡಬೇಕು. ಎಲೆ ಅಡಿಕೆ ದುಡ್ಡನ್ನು ದಕ್ಷಿಣೆ ಅಂತ ಕೊಟ್ಟು ಅವ್ರ ಕೈಲಿ ಕೊಟ್ಟುಬಿಟ್ಟು, ಅಣ್ಣ ನೀನೇ ಎತ್ತಿ ಇದನ್ನ ಆಟೋಗೆ ಇಟ್ಬಿಡಿ ಇಲ್ಲ ಗಾಡಿಗೆ ಇಟ್ಬಿಡಿ ಅಂತ ಹೇಳಿ ಇಡಿಸ್ಕೊಂಡು ಬನ್ನಿ. ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ತಂದ ಮೇಲೆ ಒರಳುಕನ್ನೆಲ್ಲ ಚೆನ್ನಾಗಿ ತೊಳಿರಿ ನೀಟಾಗಿ. ಅದು ರಾಗಿ ಕಲ್ಲಾಗಿರಲಿ, ರುಬ್ಬೋ ಗುಂಡಾಗಿರಲಿ, ರುಬ್ಬೋ ಕಲ್ಲಾಗಿರಲಿ, ಅರಿಯೋ ಕಲ್ಲಾಗಿರಲಿ, ನೀಟಾಗಿ ತೊಳಿರಿ. ನೀಟಾಗಿ ಎಲ್ಲ ಒರೆಸ್ಕೊಳ್ಳಿ. ಅರಿಶಿನ, ಕುಂಕುಮ, ವಿಭೂತಿ ಹಾಕ್ತಿರೋ ವಿಭೂತಿ, ನಾಮ ಇಡ್ತೀರಾ ಅಲ್ಲ ಗಂಧ ಇಡ್ತೀರಾ, ನಿಮ್ಮ ಮನೆತನಕ್ಕೆ ಸರಿ ಏನು ಸೇರುತ್ತೋ ಅದನ್ನು ಇಡಿ. ಹೂವು ಇಡಿ. ಆ ಒರಳು ಕಲ್ಲಿಗೆ ನೀವು ಅಕ್ಕಿಯನ್ನು ತುಂಬಬೇಕು. ಅಕ್ಕಿ ಫುಲ್ಲು ಒರಳು ಕಲ್ಲು ಎಷ್ಟು ಒರಳಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಅಕ್ಕಿಯನ್ನು ತುಂಬಿ ಅದರ ಮೇಲೆ ಬೆಲ್ಲವನ್ನು ಇಟ್ಟು, ಆಮೇಲೆ ರವಿಕೆ ಕಣ ಇಡಬೇಕು, ಜೊತೆಗೆ ಬಾಳೆಹಣ್ಣೆ ಇಡಬೇಕು, ದಕ್ಷಿಣೆಯನ್ನು ಇಡಬೇಕು, ಹೂವನ್ನು ಇಡಬೇಕು, 2 ಬಳೆಯನ್ನು ಇಡಬೇಕು, ಜೊತೆಗೆ ಒಂದು ತೆಂಗಿನಕಾಯಿಯನ್ನು ಇಡಬೇಕು. ಹೂವನ್ನು ಇಡಬೇಕಲ್ವ, ತೆಂಗಿನಕಾಯಿಯನ್ನು ಇಡಬೇಕು, ಅರಿಶಿನ ಕುಂಕುಮವನ್ನು ಇಟ್ಟು ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಿ, ಅಮ್ಮ ಮಹಾಲಕ್ಷ್ಮಿ ನೀನು ನಮ್ಮ ಮನೆಗೆ ಬರ್ತಾ ಇದೀಯಾ, ನಮ್ಮ ಮನೆಯವರು ಎಲ್ಲರ ಆರೋಗ್ಯವೂ ನಿನ್ನ ಕೈಲಿದೆ, ನಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊ, ಗಂಡ ಹೆಂಡತಿ ಸಂಬಂಧ ಯಾವತ್ತೂ ಚೆನ್ನಾಗಿರಲಿ, ನಮ್ಮ ಮನೆಯಲ್ಲಿ ಎಲ್ಲ ಮಕ್ಕಳು ಸಂಬಂಧಗಳು ಚೆನ್ನಾಗಿರಲಿ, ಆಯಸ್ಸು ಆರೋಗ್ಯ ನಮ್ಮ ಮನೆಯವರು ಎಲ್ಲರದ್ದು ನೀನು ಕಾಪಾಡೋ ಜವಾಬ್ದಾರಿ ನಿಂದು ಅಂತ ಹೇಳಿ ಪೂಜೆ ಮಾಡಿ ಕೈ ಮುಗಿದು ಅಡ್ಡ ಬೀಳಲೇಬೇಕು. ಕೈ ಮುಗಿಬಿಟ್ಟು ರೌಂಡ್ ಹಾಕ್ಬಿಟ್ಟು ಸುಮ್ಮನೆ ನಿಂತ್ಕೊಳ್ಳೋದಲ್ಲ, ಅಡ್ಡ ಬಿದ್ದು ನಮಸ್ಕಾರ ಮಾಡಿ ಅದನ್ನು ಬಲ್ದಗಾಲ ಹಾಕಿ ತೊಗೊಂಡು ಬರಬೇಕು. ನೀವು ಇಬ್ಬಿಬ್ರು ಇಟ್ಕೊಂಬರ್ತೀರೋ ಒಬ್ರು ಇಟ್ಕೊಂಬರ್ತೀರೋ ಅದು ನಿಮಗೆ ಸೇರಿರೋದು. ಬಲ್ದಗಾಲ ಹಾಕಿ ಅದನ್ನು ತೊಗೊಂಡು ಬರಬೇಕು. ಒರಳು ಕಲ್ಲು ಎರಡನ್ನೂ ಒಟ್ಟೊಟ್ಟಿಗೆ ತಗೊಬರ್ಬೇಕು, ಬೇರೆ ಬೇರೆ ತೊಗೊಂಬರಂಗಿಲ್ಲ. ಅರ್ಥ ಆಯ್ತಲ್ಲ ನಾನು ಹೇಳೋದು. ಇಷ್ಟನ್ನು ಖಂಡಿತ ಶ್ರಾವಣ ಒಂದು ಶನಿವಾರದಲ್ಲಿ ಖಂಡಿತ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಹರಕೆ ಕಟ್ಕೊಳ್ಳೋದಕ್ಕೆ, ನಿಮ್ಮ ಆಸೆಗಳು ಈಡೇರೋದಕ್ಕೆ, ನಮ್ಮ ಕನಸುಗಳು ಈಡೇರೋದಕ್ಕೆ ಒಳ್ಳೆಯ ಒಂದು ತಿಂಗಳು ಅಂತಲೇ ಹೇಳ್ಬೋದು. ಏನಾದರೂ ನನ್ನ ನರುಳೆ ಬಂದಿದೆ ಕಣಪ್ಪ, ಏನಪ್ಪ ಮಾಡೋದು ಅಂದರೆ ಏನು ತಲೆ ಕೆಡಿಸ್ಕೊಂಬಿಡಪ್ಪ, ಹುಲ್ಲೂರಿ ಅಂತ ಹೇಳ್ತೀವಿ, ನರುಳೆ ಅಂತ ಹೇಳ್ತೀವಿ. ಇನ್ನೇನು ಶ್ರಾವಣ ಮಾಸ ಬಂತಲ್ವ, ಇದೇ ಟೈಮಲ್ಲಿ ನಂಜನಗೂಡಿಗೆ ಹೋಗಿ ಪರಶುರಾಮ ದೇವಸ್ಥಾನಕ್ಕೆ ಹೋಗೋ ದಾರಿ ನೋಡ್ಕೊಳ್ಳಿ. ನಂಜುಂಡಪ್ಪನ ದೇವಸ್ಥಾನದ ಹತ್ರ ನಿಂತ್ಕೊಂಡು ಧೂಪ ಹಾಕೋರು ಕೇಳಿದ್ರೆ ದಾರಿ ತೋರಿಸ್ತಾರೆ. ಹೋಗಿ ಹುಲ್ಲೂರಿ ಬಸಪ್ಪನ ದೇವಸ್ಥಾನ ಎಲ್ಲಪ್ಪ ಇದೆ ಅಂತ ಕೇಳಿ, ನಮ್ಮ ಅಪ್ಪಂಗೆ ಅಲ್ಲೇ ಕಾಳಿನ ಮೂಟೆಗಳನ್ನ ಮಾರ್ತಾ ಇರ್ತಾರೆ, ಸಣ್ಣ ಸಣ್ಣ ಪುಟ್ಟಾಣಿ ಮೂಟೆಗಳು. ನಮ್ಮ ಅಪ್ಪನಿಗೆ ಹರಕೆ ತೀರಿಸಿ ಬನ್ನಿ, ಒಳ್ಳೆಯದಾಗುತ್ತೆ ನಿಮಗೆ, ಖಂಡಿತ ಹೇಳಿಗೆ ಆಗ್ತೀರ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಕೆಲವ್ರಿಗೆ ಗೊತ್ತೇ ಇರೋದಿಲ್ಲ ಕೆಲವೊಂದು. ಏನಾಗೋಗುತ್ತೆ, ನಾವೆಲ್ಲ ಚೆನ್ನಾಗೇ ಇಲ್ವಾ ಅಂತ ಹೇಳ್ತಾರೆ, ಕಾಟಾಚಾರಕ್ಕೆ ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ. ಇನ್ನು ಕೆಲವರು ಬೇರೆಯವ್ರು ನೋಡಿ ನಮ್ಮನ್ನು ಹೊಟ್ಟೆ ಹುರ್ಕೊಳ್ಳಿ ಅಂತ ಅನ್ನೋ ಕಾರಣಕ್ಕೋಸ್ಕರ ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ. ಹುಣ್ಣಿಲ್ದದ ನೋವು, ನೋವಿಲ್ಲದ ಬಾಧೆನ ಅನುಭವಿಸ್ಬೇಕಾಗುತ್ತೆ. ಕೆಲವೊಂದು ಶಾಸ್ತ್ರ ರೀತಿ ನೀತಿಗಳು ತಪ್ಪಾಗ್ಬಿಟ್ರೆ, ಮನೆಯಲ್ಲಿ ಒರಳು ಕಲ್ಲು ತರಬೇಕಾದ್ರೆ ಉಲ್ಟಾ ಆಗ್ಬಿಟ್ರೆ ಮನೆ ಹೇಳಿಗೆ ಆಗಲ್ಲ. ಅದು ಗೊತ್ತಾ ನಿಮಗೆ? ಒಂದು ಸಲ ಮನೆಯಿಂದ ಹೊರಗಡೆ ಒರಳು ಕಲ್ಲು ಹೋಯ್ತು ಅಂದರೆ ಮತ್ತೊಂದು ಸಲ ತರಂಗಿಲ್ಲ ಒರಳು ಕಲ್ಲನ್ನ ಮನೆ ಒಳಗಡೆ. ಅದು ಗೊತ್ತಾ ನಿಮಗೆ? ಬೇಡ, ನಾನು ಮನೆ ಕೆಲಸ ಮಾಡ್ತಾ ಇದ್ದೀನಿ, ಈ ಒರಳು ಕಲ್ಲು ಹೊರಗಡೆ ಇರಲಿ, ಆಮೇಲೆ ತಂದು ಇಟ್ಕೊತೀನಿ ಮನೆಗೆ. ಹ್ಞೂ
ಮತ್ತೆ ತರಂಗಿಲ್ಲ ಒರಳು ಮನೆ ಒಳಗಡೆನೇ ಇರಬೇಕು. ಎಷ್ಟೇ ರಿಪೇರಿ ನಡೀತಾ ಇರಲಿ, ಅದು ಒಂದು ಮೂಲೆಯಲ್ಲಿ ಅಲ್ಲಿಂದಲ್ಲೇ ಬೇಕಾದ್ರೆ ಚೇಂಜ್ ಮಾಡಿ ಮನೆ ಒಳಗಡೆನೇ ಇಟ್ಕೊಂಡಿರಿ. ಆದರೆ ಹಳೆ ಮನೆ ಕಿಳಿಸ್ತಾ ಇದ್ದೀವಿ, ಹಳೆ ಮನೆ ರಿಪೇರಿ ಮಾಡ್ತಾ ಇದ್ದೀವಿ, ನಮ್ಮ ಯುಟಿಲಿಟಿ ಏರಿಯಾದಲ್ಲಿ ಇಡೋಣ, ಈ ಕಡೆ ಮನೆ ಮುಂದೆ ಇಟ್ಕೊಂಬಿಡೋಣ, ಇಲ್ಲ ಪಕ್ಕದಲ್ಲಿ ಒಂಚೂರು ಸೈಡ್ ಖಾಲಿ ಜಾಗ ಐತೆ ಅಲ್ಲಿ ಇಟ್ಕೊಂಬಿಡೋಣ, ಆಮೇಲೆ ಎಲ್ಲ ಕೆಲಸ ಆದಮೇಲೆ ಮನೆ ಒಳಗಡೆ ತಂದು ಇಟ್ಕೊಳ್ಳೋಣ. ತರಂಗಿಲ್ಲ. ಆ ಕೆಲಸ ಮಾಡಬೇಡಿ. ಮನೆಗೆ ದಟ್ಟ ದಾರಿದ್ರ್ಯ ಅಂತ ಅನ್ನೋದು ಬರುತ್ತೆ. ಮನೆಗೆ ದೆವ್ವ ಬಂದಂಗೆ. ಒಂದು ಕಲ್ಲು ಮನೆಗೆ ಬಂದು, ನಾವು ಅಣ್ಣೆ ಕಲ್ಲು ಆಡ್ತಿದ್ವು ಚಿಕ್ಕವರಿದ್ದಾಗ. ಮನೆಯೊಳಗಡೆ ಕೂತ್ಕೊಂಡು ಅಣ್ಣೆ ಕಲ್ಲು ಆಡಿದ್ರೆ ಅಜ್ಜಿ ಕೈಗೆ ಹೊಡೆಯೋರು. ಒಂದು ಕಲ್ಲು ಮನೆಗೆ ಬರಬೇಕಾದ್ರೂ ಅದೃಷ್ಟ ಬೇಕು. ಸುಮ್ಮನೆ ಹಂಗೆ ಎತ್ಕೊಬಂದರೆ ದೆವ್ವ ಇದ್ದಂಗೆ, ಅದು ಏಳಿಗೆ ಆಗಲ್ಲ, ಒಳ್ಳೇದಲ್ಲ ಅಂತನ್ನೋರು. ನಿಜವಲ್ಲ, ಎಷ್ಟು ಸತ್ಯನ ಸುಳ್ಳು ನನಗೆ ಗೊತ್ತಿಲ್ಲ. ಅವ್ರು ಹೇಳಿರೋದನ್ನ ಹೇಳಿದ್ದೀನಿ. ನೋಡ್ತಾ ಇದ್ದೀರಾ? ಒಲೆ ಜುಮ್ಕಿ ಹೇಗಿದೆ ಕಮೆಂಟ್ ಮಾಡಿ. 9 ಗ್ರಾಮು ತಗೋಬೇಕು ಅನ್ನೋ ಆಸೆ ಇತ್ತು. ತೊಗೊಂಡು ಬಂದಿದ್ದೆ. ಅದಕ್ಕೆ ದೇವ್ರ ಫೋಟೋನ ಮುಂದೆ ಇಟ್ಟು ಪೂಜೆ ಮಾಡಿ, ಥ್ಯಾಂಕ್ ಯು ನೀನು ನನ್ನ ಮನೆಗೆ ಬಂದಿದ್ದಕ್ಕೆ. ಎಷ್ಟೋ ದಿನಗಳ ಆಸೆ ಅದು ಮಾಡಿಸ್ಕೋಬೇಕು ಅಂತ. ಆದರೆ ಅಂದ್ಕೊಂಡಿರಲಿಲ್ಲ ಮಾಡಿಸ್ಕೋತೀನಿ ಅಂತ. ಸಡನ್ನಾಗಿ ತೀರ್ಮಾನ ಆಗಿತ್ತು. ಯಾರಿಗೋ ಒಡವೆ ಮಾಡಿಸೋದಕ್ಕೋಗಿ ನಾನು ಮಾಡಿಸ್ಕೊಂಡಂಗಾಯಿತು. ಅಂದರೆ ಫ್ರೆಂಡ್ ಜೊತೆಗೆ ಹೋಗಿದ್ದಿದ್ದು. ನಾನು ಓಕೆ ಅಂತ ಮಾಡಿಸ್ದೆ. ದೇವರ ಒಂದು ಆಶೀರ್ವಾದ. ಆ ಕಡೆ ಈ ಕಡೆಯಿಂದ ಸ್ವಲ್ಪ ಅಮೌಂಟು ಮನೆಯವರು ಸ್ವಲ್ಪ ತಗೊಳ್ಳಿ ದುಡ್ಡಿದೆ ಅಂತ ಕೇಳಿದ ತಕ್ಷಣ ಕೊಟ್ಟರು. ಅದ್ರ ಜೊತೆಗೆ ಮಾವ ಇನ್ನೇನವ ಬಂತಲ್ಲ ಹಬ್ಬ ತಗೊಳ್ಳೋ ಮಗ ಕೊಡ್ತೀನಿ, ಗೌರಿ ಹಬ್ಬಕ್ಕೂ ಈಗಲೂ ಒಟ್ಟಿಗೆ ಕೊಟ್ಬಿಡ್ತೀನಿ ತಗೊಳ್ಳವ ತೆಗಿ, ಏನಾರು ಒಂದು ಮಾಡ್ಕೊಳ್ಳವ ಅಂತ ಕೊಟ್ಟರು. ಹಾಗಾಗಿ ಆ ಕಡೆ ಈ ಕಡೆಯಿಂದ ಸ್ವಲ್ಪ ದುಡ್ಡು ಬಂದು ಅದನ್ನೆಲ್ಲ ಸೇರಿಸ್ಕೊಂಡು, ಜೊತೆ ನನ್ನ ಹತ್ರ ಸ್ವಲ್ಪ ದುಡ್ಡಿದ್ದದನ್ನೆಲ್ಲ ಹಾಕಿ ಒಡವೆ ಮಾಡಿಸಿದ್ದೀನಿ. 9 ಗ್ರಾಮ್ಗಿದೆ. 916ಗೆ ಮಾಡಿಸ್ಬೇಕಾಯ್ತು. ನಾನು ಸಾಮಾನ್ಯ ಡೈಲಿ ಯೂಸರ್ಸ್ಗೆಲ್ಲ 916 ಮಾಡಿಸಲ್ಲ, ಬೇಕೆಂದರೆ ಬೇಗ ಸವಿಯುತ್ತೆ ಅಂತ KDM ಅಲ್ಲಿ ಮಾಡಿಸಿದ್ದೀನಿ. ಎಷ್ಟಾಯಿತು ಏನಾಯಿತು ಎಲ್ಲನೂ ಖಂಡಿತ ನಾಳಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಸ್ನೇಹಿತರೆ, ಖಂಡಿತ ಮರಿಬೇಡಿ ಆಯ್ತಲ್ಲ. ಸ್ನೇಹಿತರೆ, ಇವತ್ತು ಆಲೂಗಡ್ಡೆ ಪಲ್ಯ ಮಾಡಿದೆ. ಈಗ ಸೊಪ್ಪೆಲ್ಲ ತೊಗೊಂಡಿದ್ದೀನಿ. ಅದನ್ನೆಲ್ಲ ನೀಟಾಗಿ ಸೋಸಿಬಿಟ್ಟು, ಫಸ್ಟು ಇವಾಗ ಸಿಕ್ಕಾಬಟ್ಟೆ ಮಣ್ಣಲ್ವಾ, ಅದಕ್ಕೆ ಫಸ್ಟು ಬೇರೆಲ್ಲ ಕಟ್ ಮಾಡಿಬಿಡೋಣ, ಇಲ್ಲಾಂದರೆ ಸಿಕ್ಕಾಬಟ್ಟೆ ಸೋಸೋಕ್ಕೆ ಆಗಲ್ಲ. ಸಿಕ್ಕಾಬಟ್ಟೆ ಮಣ್ಣಂದರೆ ಇಡೀ ಸೊಪ್ಪೆಲ್ಲ ಮಣ್ಣಾಗ್ಬಿಡುತ್ತೆ ಅಂತ ಫಸ್ಟ್ ಬೇರೆಲ್ಲ ಕಟ್ ಮಾಡ್ಕೊಂಬಿಟ್ಟು ಆಮೇಲೆ ಸೊಪ್ಪನ್ನು ಸೋಸ್ಕೊಳ್ತೀನಿ. ಸ್ವಲ್ಪ ಸೊಪ್ಪಲ್ಲಿ ಪಲ್ಯ ಮಾಡ್ತೀನಿ. ಫ್ರೆಶ್ ಇದ್ದರೆ ಚೆಂದ. ಮಧ್ಯಾಹ್ನಕ್ಕಾಗುತ್ತೆ. ಮಧ್ಯಾಹ್ನ ಏನಾದರೂ ರೊಟ್ಟಿನೋ ಚಪಾತಿನೋ ಮಾಡಿಕೊಂಡ್ರೆ ಆಯಿತು ಅಂದ್ಬಿಟ್ಟು ಮಾಡ್ಕೊಂಬಿಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ತುಂಬ ದಿನಗಳಿಂದ ವೀಡಿಯೋ ಹಾಕಿರಲಿಲ್ಲ. ಪದೇ ಅದೇ ಕಾರಣ ಹೇಳೋದು ಬೇಡ ಅಂತ. ಬಿಡಿ ಇರಲಿ, ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಇನ್ನು ಗುರುಪೌರ್ಣಿಮೆ ಬತ್ತು. ಸದಾನಂದರ ಆಶ್ರಮಕ್ಕೆ ಖಂಡಿತವಾಗ್ಲೂ ಎಲ್ಲರೂ ಬನ್ನಿ. ದೇವರ ಆಶೀರ್ವಾದವನ್ನು ತಗೊಳ್ಳಿ. ನಮ್ಮಪ್ಪನ ಪಾದಕ್ಕೆ ತಲೆ ಕೊಟ್ಟು ನಿಮ್ಮ ಬೇಡಿಕೆ, ನಿಮ್ಮ ಕೋರಿಕೆ ಏನಿದೆಯೋ ನಮ್ಮಪ್ಪನ ಬಳಿಲಿ ಹೇಳಿ, ಖಂಡಿತ ಅಸ್ತು ಅಂತ ಹೇಳ್ತಾರೆ. ನೀವು ಯಾವತ್ತು ಬರದೇ ಇದ್ರೂ ಚಿಂತೆ ಇಲ್ಲ, ಅಟ್ಲೀಸ್ಟ್ ಒಂದಿನಾದರೂ ಬನ್ನಿ. ಅಕಸ್ಮಾತ್ ಗುರುಪೌರ್ಣಿಮೆ ದಿನ ಬರೋಕ್ಕಾಗಲಿಲ್ಲ, ಪರವಾಗಿಲ್ಲ. ನಿಮ್ಗೆ ಯಾವಾಗ ಫ್ರೀ ಆಗುತ್ತೋ ಅವಾಗ ಬನ್ನಿ, ಅವರ ಆಶೀರ್ವಾದನ ಪಡ್ಕೊಂಡೋಗಿ. ನಾನು ಸಹ ಗುರುಪೌರ್ಣಿಮೆ ದಿನ ಬರ್ತಾಯಿದ್ದೀನಿ, ಬೆಳಗ್ಗೆನೇ ಬರ್ತಾಯಿದ್ದೀನಿ. ಏನಾದ್ರು ಬರೋರಿದ್ರೆ ಖಂಡಿತ ಕಮೆಂಟ್ ಹಾಕಿ, ಖಂಡಿತ ನಾನು ಸಿಗ್ತೀನಿ. ಸ್ನೇಹಿತರೆ, ಈ ನನ್ನ ಪುಟ್ಟ ವಿಡಿಯೋನ ಇಷ್ಟ ಆಯಿತಾ? ಕೆಲವೊಂದು ರೀತಿ ನೀತಿಗಳಿಗೆ ಹೇಳಿದ್ದಕ್ಕೆ ಬೇಜಾರಾಯಿತಾ, ಅಥವಾ ಬೋರ್ ಆಯಿತಾ, ಅಥವಾ ಅತಿಯಾಗಿ ಮಾತಾಡ್ತೀನಿ ಓವರಾಗಿ ಮಾತಾಡ್ತೀನಿ ಅನ್ನಿಸ್ತಾ, ಖಂಡಿತ ಕಮೆಂಟ್ ಹಾಕಿ. ಯಾಕೆಂದರೆ ಕಮೆಂಟ್ ಹಾಕ್ತಾರೆ ಜಾಸ್ತಿ ಮಾತಾಡ್ತೀಯ ಅಂತ. ಆಯಿತಾ, ಇರಲಿ. ಕೆಲವೊಂದು ವಿಚಾರಗಳನ್ನು ಹೇಳಬೇಕಾದ್ರೆ ಕೆಲವೊಂದನ್ನು ಒತ್ತಿ ಹೇಳಬೇಕಾಗತ್ತೆ. ಕೆಲವೊಂದನ್ನು ಆ ಥರ ಹೇಳಲಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ಕೆಲವರು ತಮ್ಮನೇಲಿ ನೋಡ್ಕೊಂಬಿಟ್ಟು ಏನೇನೋ ಕಮೆಂಟ್ ಹಾಕಿರ್ತಾರೆ. ವಿಡಿಯೋನೇ ನೋಡಿರಲ್ಲ, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿರ್ತಾರೆ. ನಾನು 4 ಸತಿ ವಿಡಿಯೋದಲ್ಲಿ ಹೇಳಿರ್ತೀನಿ. ಹಂಗಾಗ್ಬಿಡುತ್ತೆ. ಹಾಗಾಗಿ ಕೆಲವೊಂದನ್ನು 2 ಸಲ ಹೇಳಬೇಕಾಗತ್ತೆ. ಕೆಲವೊಂದು ಒಳ್ಳೆಯದನ್ನು 2 ಸಲ ಹೇಳ್ತೀನಿ. ಕೆಟ್ಟದ್ದು, ತುಂಬ ಕೆಟ್ಟದ್ದು ಕನ್ಫರ್ಮ್ ಆಗುತ್ತೆ, ಇದು ಪಕ್ಕ ಹಿಂಗೆ ಆಗುತ್ತೆ ಅನ್ನೋದನ್ನು 2 ಸಲ ಒತ್ತಿ ಹೇಳ್ತೀನಿ. ಈ ತಪ್ಪು ಮಾಡಬೇಡಿ ಅಂತ. ಆಯಿತಾ, ಹಾಗಾಗಿ ಹೇಳ್ತಾ ಇರೋದು. ಅದು ಅಲ್ದರೆ ಇವತ್ತು ಸಿಕ್ಕಾಬಟ್ಟೆ ಸೋಮವಾರ, ತಲೆಗೆ ಬೇರೆ ತಲೆ ಒಂಥರ ಆಗ್ತಾಯಿತ್ತು ಚಳಿಗೆ. ಎಣ್ಣೆ ಕಾಯಿಸಿ ಎಣ್ಣೆ ಬೇರೆ ಚೆನ್ನಾಗಿ ಹಚ್ಕೊಂಡ್ಬಿಟ್ಟಿದೆ. ಇವತ್ತು ಇರಲಿ. ಸೋಮವಾರ ಮಳೆ ಶುರುವಾಗಿದೆ. ಚಿಕ್ಕಮಗಳೂರು ಅಂದ್ರೇ ಒಂದು ಮಳೆ ಮಧ್ಯದಲ್ಲಿ ಜೀವನ ಮಾಡಬೇಕು. ಅದೇಗೆ ಜೀವನ ಮಾಡ್ತಿದ್ರೋ ಹಿಂದೆ ಎಲ್ಲ ಗೊತ್ತಿಲ್ಲ. ಮಳೆ ಸಿಕ್ಕಾಬಟ್ಟೆ ಕಡಿಮೆ ಇದೆ, ಆದರೂ ಅಯ್ಯೋ ಮಳೆ ಅನಿಸುತ್ತೆ. ಆದರೂ ಮಳೆ ಇಲ್ಲ ಅಂದರೆ ಖಂಡಿತ ಬದುಕೋಕ್ಕಾಗೋದಿಲ್ಲ. ಸೊಪ್ಪಿನ ಒಗ್ಗರಣೆ ಹಾಕ್ತಾಯಿದ್ದೀನಿ, ಎಣ್ಣೆ ಬಿಟ್ಟಿದ್ದೀನಿ, ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ ಎಲ್ಲನೂ ಹಾಕಿ ಹುರ್ಕೊಂಡು, ಈರುಳ್ಳಿ ಹಾಕಿ ಅದನ್ನು ಬಾಡಿಸ್ಕೊಂಡು, ಆಮೇಲೆ ಟೊಮೊಟೊ ಎಷ್ಟು ಬೇಕು 2-3 ಕಟ್ ಮಾಡಿ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡೋಣ. ಹುರ್ಕೊಂಡು ಆದಮೇಲೆ ಚಿಲ್ಲಿ ಪೌಡರು, ಬೇಳೆ ಸಾಂಬಾರು ಪುಡಿ ಎರಡನ್ನೂ ಹಾಕಬೇಕು. ಎರಡನ್ನೂ ಹಾಕಿ ಸ್ವಲ್ಪ ಹುಣಸೆ ರಸನ ಬಿಡಬೇಕು. ಹುಣಸೆ ರಸ ಬಿಟ್ಟಾಗಲೇ ಅದು ಪಲ್ಯ ಚೆನ್ನಾಗಿರೋದು. ಹುಣಸೆ ರಸ ಬಿಟ್ಟಾದಮೇಲೆ ನಾನೇನು ಮಾಡ್ತೀನಿ, ಸೊಪ್ಪೆಲ್ಲ ತೊಳೆದು ದಂಟು ಮತ್ತು ಪಾಲಕು ಮತ್ತು ಮೆಂತ್ಯ ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೆ. ಒಂದೊಂದು ಕಟ್ ತೊಗೊಂಡಿದ್ದೆ. ಅದನ್ನೆಲ್ಲ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿ ಹಂಗೆ ಮುಚ್ಚಿಟ್ಬಿಡ್ತೀನಿ. ಕೈಯೇನು ಆಡೋಕ್ಕೆ ಹೋಗೋದಿಲ್ಲ.
ಅದೇ ಏನಾಗುತ್ತೆ ನೀರು ಬಿಟ್ಕೊಂಡು ಚೆನ್ನಾಗಿ ಹಂಗೆ ಇಷ್ಟು ತುಂಬ ಕಾಣಿಸ್ತಿದೆ ಅಲ್ವಾ, ಈಗ ನೋಡಿ ಮುಚ್ಚಳ ತೆಗಿತೀನಿ ಎಷ್ಟು ಕಡಿಮೆ ಆಗಿದೆ. ಈಗ ಒಂದು 5 ನಿಮಿಷ ಆದಮೇಲೆ ಚೆನ್ನಾಗಿ ಎಲ್ಲ ಸುಂಡಿರುತ್ತೆ, ಸೊಪ್ಪು ಸಹ ಚೆನ್ನಾಗಿ ಬಾಡಿರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಕಂದರೆ ನೀರು ಹಾಕ್ಕೋಬೋದು, ಬೇಕಂದರೆ ಉಪ್ಪು ಖಾರ ಹುಳಿ ಈ ಟೈಮಲ್ಲಿ ನೋಡಿಕೊಂಡು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ. ಮುಚ್ಚಿಟ್ಬಿಡ್ತು ಅಂದರೆ ಸೊಪ್ಪಿನ ಪಲ್ಯ ರೆಡಿ ಆಯಿತು ಸ್ನೇಹಿತರೆ ಈ ನನ್ನ ಪುಟ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕೋದನ್ನು ಮರಿಬೇಡಿ. ಆಚಾರ ವಿಚಾರ ಅನ್ನೋದು, ಶಾಸ್ತ್ರ ಸಂಪ್ರದಾಯ ಅನ್ನೋದು ನಮ್ಮ ಒಳಿತಿಗಾಗಿ, ನಮ್ಮ ಏಳಿಗೆಗಾಗಿ ಅಂತ ಅನ್ನೋದನ್ನು ಮರಿಬೇಡಿ. ದೇವರ ಹತ್ತಿರ